ಹಲೋ ಫ್ರೆಂಡ್ಸ್, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನೊಂದು ಸಿಂಪಲ್ ಆಗಿರೋವಂಥ ಮತ್ತು ಟೇಸ್ಟಿಯಾಗಿರೋವಂಥ ಒಂದು ಗೋರ್ಚಿಕ್ಕಿಡ್ಕಾಯಿ ಪಲ್ಯ ಮತ್ತು ಒಂದು ವೆಜ್ ಥಾಲಿ ಅಂತಲೇ ಅನ್ಬೋದು ಆಫ್ಟರ್ನೂನ್ ಲಂಚ್ಗೆ. ನೀವು ಟ್ರೈ ಮಾಡಿ ಮತ್ತು ಹೆಂಗಿದೆ ರೆಸಿಪಿ ಅನ್ನೋದನ್ನು ಬೆಳಿಗ್ಗೆ ನನಗೂ ಟಿಫನ್ ಕಮೆಂಟ್ ಎಲ್ಲ ಬಾಕ್ಸಲ್ಲಿ ಆಯಿತು, ಕಮೆಂಟ್ ಮಕ್ಕಳೆಲ್ಲ ಮಾಡಿ. ಸ್ಕೂಲಿಗೆ ಎಲ್ಲ ಹೋಗಿದ್ದಾರೆ. ಸೊ ನಾನು ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಮಲ್ಟಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಕುಕ್ಕರಲ್ಲೇ ಹೊಟ್ಟಿಗೆ ಇಟ್ಬಿಡೋಣ ಅಂತ. ಈ ನಡುವೆ ಇನ್ಸ್ಟಾಗ್ರಾಮು ಅದೆಲ್ಲ ನೋಡ್ತಾ ಇರಬೇಕಾದ್ರೆ ಮಲ್ಟಿ ಕುಕ್ಕಿಂಗ್ ಪ್ರೊಸೆಸ್ ತೋರಿಸ್ತಾ ಇರ್ತಾರೆ. ಮುಂಚೆ ಈ ಥರ ಎಲ್ಲ ಇತ್ತು, ಕುಕ್ಕರಲ್ಲಿ ಕೆಟಲ್ ಟೈಪು ಬೌಲ್ಗಳು ಬರೋದು, ಒಂದೇ ಸರಿ ಅನ್ನ ಆಗಲಿ ಅದೆಲ್ಲ ಮಾಡೋದು. ನನ್ನ ಹತ್ರ ಆ ಥರದ್ದಿಲ್ಲ. ಸೊ ನಾನು 5 ಲೀಟರ್ ಕುಕ್ಕರ್ಗೆ ನನ್ನ ಹತ್ರ ಟಿಫನ್ ಬಾಕ್ಸಸ್ ಇತ್ತು. ಸೊ ಇದನ್ನೇ ಯಾಕೆ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಬಾರ್ದು ಇದನ್ನು ಅಂತೇಳ್ಬಿಟ್ಟು ನಾನು ಆ ಟಿಫನ್ ಕ್ಯಾರಿಯರಲ್ಲೇ ಒಂದು ಕ್ಯಾರಿಯರ್ಗೆ ಅನ್ನ ಮತ್ತು ಇನ್ನೊಂದು ಕ್ಯಾರಿಯರ್ಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಗೋರ್ಚಿಕ್ಕಿಡ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಪಲ್ಯಕ್ಕೆ ಮತ್ತು ಅನ್ನಕ್ಕೆ ಸಾಂಬಾರು ಕೆಳಗಡೆ ಬೇಳೆ ಮತ್ತು ಟೊಮೆಟೊ ಹಾಕಿ ಸಾಂಬಾರಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಯಿತು, ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ನಾನು ಮತ್ತೆ ಉಪ್ಪು ಹಾಕೋದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಜೀರಿಗೆ, ಒಂದು ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ರೇಷನ್ ಉಪ್ಪು ಮತ್ತು ಇದು ಬೇಯಿಸಿಟ್ಟಿರುವಂಥ ತೊಗರಿ ಗೋರ್ಚಿಕ್ಕಿಡ್ಕಾಯಿ. ಫಸ್ಟೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲದಿರೋ ಇರೋಂಥ ಮುಂಚೆ ನನಗೆ ಈ ತೊಗರಿಕಾಯಿ ಅಂದ್ರೇ ಇಷ್ಟ ಇದ್ದಿಲ್ಲ, ಅಂದರೆ ಗೋರ್ಚಿಕ್ಕಿಡ್ಕಾಯಿ. ಇವಾಗ ಅದ್ರ ಬಗ್ಗೆ ಗೊತ್ತಾದ ಮೇಲೆ ಅದರ ಟೇಸ್ಟ್ ತಿಳ್ಕೊಂಡ್ಮೇಲೆ ತುಂಬಾ ಇಷ್ಟಪಟ್ಟು ಈ ನಡುವೆ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿನೂ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ದಟ್ಸ್ ಇಟ್, ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕಿವುಚ್ಕೊಂಡು ತಿಳಿ ಸಾರಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಒಂದು ಸ್ವಲ್ಪ ತಿಳಿ ಸಾರು, ಅನ್ನ, ಚಪಾತಿ ಮತ್ತು ಗೋರ್ಚಿಕ್ಕಿಡ್ಕಾಯಿ ಪಲ್ಯ ಅಂತ. ಗೋರ್ಚಿಕ್ಕಿಡ್ಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಮೆಡಿಕಲ್ ಬೆನಿಫಿಟ್ಸು. ಇದನ್ನು ತುಂಬ ಮೆಡಿಷನ್ಸಲ್ಲೂ ಯೂಸ್ ಮಾಡ್ತಾರೆ, ನೀವು ಚೆಕ್ ಮಾಡ್ಬೋದು. ಇದನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ತುಂಬಾ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸ್ವಲ್ಪ ಇದು ಟೇಸ್ಟು ಸ್ವಲ್ಪ ಅಷ್ಟು ಚೆನ್ನಾಗಿದೆ ಅಲ್ಲ, ಈ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ತಿನ್ನಬೇಕು. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಟೊಮೆಟೊ ಹಾಕಿದ್ದೀನಲ್ಲ, ಸೊ ಅದಕ್ಕೆ ಹುಣಸೆಹಣ್ಣೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಪೌಡರ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಜಾಸ್ತಿ ಬೇಡ. ಬಟ್ ಧನಿಯಾ ಪುಡಿ ಇದೆ, ಫ್ಲೇವರ್ ಬರ್ತಾ ಇರುತ್ತೆ. ಸೊ ಅದು ನಮಗೆ ಇಷ್ಟ ಇಲ್ಲ. ನಿಮಗೆ ಇಟ್ಸ್ ಓಕೆ ಧನಿಯಾ ಪುಡಿ ಫ್ಲೇವರ್ ಇದ್ರೂ ನಡೆಯುತ್ತೆ ಅಂತಂದರೆ ಹಾಕ್ಕೋಬೋದು. ನಾನಿವತ್ತು ಸ್ವಲ್ಪ ಮೈಲ್ಡಾಗಿ ಮಾಡ್ಕೊಳ್ಳೋಣ ಅಂತ, ತುಂಬ ಮಸಾಲೆ ಥರ ಎಲ್ಲ ಬೇಡ ಅಂತ ಹೇಳಿ. ಇದು ಆ್ಯಕ್ಚುಲಿ ಸಾಂಬಾರು ಪೌಡರು, ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು, ಅಂದರೆ ತರಕಾರಿ ಬೇಳೆ ಸಾರಿಗೆಲ್ಲನೂ. ಇದನ್ನು ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ನನಗೆ ಇವತ್ತಿಗೆ ತಿನ್ನಬೇಕು ಅನಿಸ್ತಾ ಇದೆ, ಅದರಿಂದಾಗಿ ನಾನು ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ, ಅನ್ನದ ಜೊತೆ ಹಾಗೆ ಕಲಿಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಯಿತು ಅಂತಂದರೆ ಸ್ವಲ್ಪ ಕೊಬ್ಬರಿ ಹಾಕಿ ಇಳಿಸ್ಕೊಂಬಿಡೋದು ಅಷ್ಟೇ. ಜೊತೆಗೆ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದೋಗಿದೆ ಟೊಮೆಟೊ ಮತ್ತು ಬೇಳೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ತಿಳಿ ಸಾರು ಥರ ಇದು, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಒಬ್ಬರೇ ಇದ್ದರೆ ಏನು ಅಡುಗೆ ಮಾಡ್ಕೊಳ್ಳೋದು ಅಂತ ಕೆಲವೊಂದ್ಸರಿ ಏನೋ ಒಂದು ಮಾಡ್ಕೊಂಡು ತಿಂದ್ಬಿಡೋಣ ಅನಿಸುತ್ತೆ. ಬಟ್ ಇವಾಗ ನಾನು ಒಂದು ಸ್ವಲ್ಪ ಡಯಟ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೆಲ್ತಿಯಾಗಿ ಏನಾದ್ರೂ ಟೇಸ್ಟಿಯಾಗು ಎರಡೂ ಇರೋ ಥರ ತಿನ್ನೋಣ ಅಂತ ಹೇಳಿ. ಚೆನ್ನಾಗಿರುತ್ತೆ. ಈ ಥರ ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ನನಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಇವಾಗ ಆದಷ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಬಜ್ಜಿ ಬೋಂಡ ಇವೆಲ್ಲನೂ ಅಷ್ಟೇ.
ಮುಂಚೆ ಎಲ್ಲ ಒಂದು 4-5 ಮತ್ತು ತಿನ್ನೋದು ನಮ್ಗೆ ಲಿಮಿಟೇಷನ್ನೇ ಗೊತ್ತಾಗೋದಿಲ್ಲ, ಹಂಗೆ ತಿಂದ್ಬಿಡ್ತಾಯಿದ್ದೆ. ಇವಾಗ ಹಂಗೂ ತಿಂದ್ರೂ ಸಹ 1 ಇಲ್ಲ 2 ಅದ್ರ ಮೇಲೆ ಹೋಗಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟು ಸೊ ಲಿಮಿಟಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಮಾಡ್ತಾಯಿರೋದು. ಇದು ಆಲ್ಮೋಸ್ಟ್ ಆಗಿದೆ. ಸೊ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಅಷ್ಟೇ, ತುಂಬ ಎಮ್ಮಿ ಆಗಿರೋವಂಥ ಕಲರ್ಫುಲ್ ಆಗಿರೋವಂಥ ಗೋರ್ಚಿಕ್ಕಿನಕಾಯಿ ಪಲ್ಯ ರೆಡಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಕಾಗಲ್ಲ, ಒಗ್ಗರಣೆಗೆ ಅಷ್ಟೇ. ಎಣ್ಣೆ ಕಾಯ್ತಾ ಇದ್ದಂಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಇದಕ್ಕೆ ಇಂಗು ಮಸ್ಟ್ ಆ್ಯಂಡ್ ಶುಡ್ಡು. ಹಿಂಗೆ ಇಲ್ದಿರ ಇದ್ದರೆ ಈ ಸಾಂಬಾರು ಅಷ್ಟು ರುಚಿ ಬರೋದಿಲ್ಲ. ಸೊ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ಈ ಕಿವುಚಿಟ್ಕೊಂಡಿರುವಂಥ ಹುಣಸೆಹಣ್ಣು ರಸನೂ ಹಾಕ್ಕೊಳ್ಳೋಣ. ನನ್ನ ಹತ್ರ ಇಲ್ಲಿ ಈ ಥರ ಲಿಕ್ವಿಡ್ ಬೆಲ್ಲ ಇದೆ. ಸೊ ಇದನ್ನೇ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ 1-2 ಸ್ಪೂನಷ್ಟು ಸಾಂಬಾರ್ ಪೌಡರ್. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನಾನು ಇದರಲ್ಲೇ ಇರುತ್ತೆ ಖಾರ, ಸೊ ನಾನು ಖಾರದ ಪುಡಿ ಏನೂ ಯೂಸ್ ಮಾಡ್ತಾ ಇಲ್ಲ. ಇದೊಂದು ಸ್ವಲ್ಪ ಕುದಿ ಬಂದಾಗ ಇದ್ರೊಳಗಡೆಗೆ ಸೇರಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ಹೆಂಗೆ ಕುದೀತಾ ಇದೆ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಆಲ್ಮೋಸ್ಟ್ ಇವಾಗ ಹಸಿ ವಾಸನೆ ಹೋಗಿದೆ. ನಾನು ಒಂದು 2-3 ನಿಮಿಷ ಕುದಿಸಿದ್ದೀನಿ. ಸೊ ಇದನ್ನು ನಾನು ಮತ್ತೆ ಸಾಂಬಾರು ಒಳಗಡೆಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಮ್ಮೆಯಾಗಿರುತ್ತೆ. ನಾನಿಲ್ಲಿ ಬೇಳೆ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಕಿದರೆ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇದಿಷ್ಟು ನಾನು ತಿಂತಾಯಿರೋ ಇವತ್ತಿನ ಅಡುಗೆ. ಪಲ್ಯ ಮತ್ತು ಒಂದು ಸ್ವಲ್ಪ ಸಲಾಡು, ಒಂದು ಸ್ವಲ್ಪ ಅನ್ನ, ಅದ್ರ ಜೊತೆಗೆ ತಿಳಿ ಸಾರು ಮತ್ತು ಒಂದು ಚಪಾತಿ. ಇದಿಷ್ಟು ಇವತ್ತಿನ ವ್ಲಾಗು, ಕುಕಿಂಗ್ ವ್ಲಾಗ್ ಅಂತಲೇ ಅನ್ಬೋದು. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ಟಯರ್ಡ್ ಆಗಿದೆ ಅಂತಲೇ ಅನ್ಬೋದು. ವ್ಲಾಗ್ ಮಾಡಬೇಕು ಅಂತಂದರೆ ಯಾವುದೂ ಸಿಚುವೇಶನ್ಸು ಸಿಗ್ತಾಯಿಲ್ಲ, ಏನೂ ನಾವೇ ಕ್ರಿಯೇಟ್ ಮಾಡ್ಕೊಂಡು ಮಾಡೋದಕ್ಕೆ ಅಂತ. ಅದರಲ್ಲೂ ಇವಾಗ ಎಕ್ಸಾಮ್ ಟೈಮ್ಸು ಸ್ವಲ್ಪ ಬ್ಯುಸಿಯಾಗಿ ನಡೀತಾ ಇದೆ. ಮಕ್ಳಿಗೂ ಓದಿಸ್ಬೇಕು, ಸ್ಕೂಲಿಂದ ಪಿಕಪ್ ಮಾಡೋದು, ಬರೋದು, ಮತ್ತು ಅವ್ರಿಗೆ ಓದಿಸೋದು, ಅಡುಗೆ ತಿಂಡಿ ಎಲ್ಲನೂ. ಕೆಲವೊಂದು ಸರಿ ಎಷ್ಟೊಂದು ರೆಸಿಪೀಸ್ ಮಾಡ್ತಾಯಿದ್ರು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ.
ಊಟ ಮಾಡೋಣ. ಪಲ್ಯ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸಿಂಪಲ್ ವೆಜ್ ಥಾಲಿ ಯಾವಾಗಾದರೂ ತುಂಬಾ ಏನು ಮೂಡಿಲ್ಲ, ಸೊ ಅದು ಸಿಂಪಲಾಗಿ ತಿನ್ನಬೇಕು ಅಂದಾಗ ಈ ಥರ ಟ್ರೈ ಮಾಡಿಕೊಂಡು ತಿಂದು ನೋಡಿ. ಇವತ್ತು ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇಂಟ್ರೆಸ್ಟಿಂಗ್ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು. ನೀವು ಇವತ್ತೇನು ಊಟ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗು. ಮತ್ತೆ ಸಿಗ್ತೀನಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.